ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಮ ಮುಂದೆ ಒಂದು ಪ್ರೀತಿಯ ಕಥೆ ಅನ್ನಬೇಕು ಏನು ಇನ್ನೋದ್ರ ಬಗ್ಗೆ ಕೇಳಬೇಕು ಗೊತ್ತಿಲ್ಲ. ಅದರ ಬಗ್ಗೆ ನಾನು ಒಂದು ಕಥೆಯನ್ನು ಪ್ರಸ್ತುತ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆ. ಕಥೆ ಅನ್ನೋದಕ್ಕಿಂತ ನಿಜ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ನಡುವಿನಲ್ಲಿ ನಡೆದಿರ್ತಕ್ಕಂಥ ಒಂದು ವಿಷಯವನ್ನು ತಿಳ್ಕೊಂಡು ನಾನು ನಿಮಗೆ ಒಂದು ಕಥೆಯ ರೂಪದಲ್ಲಿ ಹೇಳಲಿಕ್ಕೆ ಬಂದಿದ್ದೀನಿ. ನಾನು ನಿನ್ನೆ ಕೆಲಸ ಮಾಡ್ತಿರ್ಬೇಕಾದ್ರೆ ಹಾಗೆ ಕೆಲಸ ಮಾಡ್ಕೊಂಡು ಬಂದು ರೆಸ್ಟ್ ಅಂತ ಕೂತಿರ್ಬೇಕಾದ್ರೆ ಆವಾಗ ನಮ್ಮ ಹತ್ತಿರ ಕುಂತಿರ್ತಕ್ಕಂಥ ಜನಗಳು ಇಬ್ಬರು ಫ್ರೆಂಡ್ಸು ಮಾತಾಡ್ತಕ್ಕಂಥ ವಿಷಯ ಇದು. ಏನು ವಿಷಯಪ್ಪ ಅಂದರೆ ಇಬ್ಬರು ಹುಡುಗರು ಒಬ್ಬ ಹುಡುಗಿಯ ಪ್ರೇಮದ ಕಥೆ ಅನ್ನಬೇಕು ಏನು ಇನ್ನೊಂದು ಅನ್ನಬೇಕು ಅನ್ನೋದು ನನಗೆ ತಿಳಿತಾ ಇಲ್ಲ. ಆದರೆ ಏನು ಕತೆ ಅನ್ನೋದಕ್ಕಿಂತ ಅಂದರೆ ಕಥೆನೇ ಅಂದ್ಕೊಂಡ್ಬಿಡಿ. ಯಾಕಂದರೆ ಯಾವುದೇ ವ್ಯಕ್ತಿ ಹೆಸರನ್ನು ಯಾವುದೇ ವ್ಯಕ್ತಿಯ ಹೆಣ್ಣುಮಗಳನ್ನು ಕೆಳಗೆ ಹಾಕಿ ಮಾತಾಡುವಂಥ ಕೆಲಸ ಇಲ್ಲ. ಇರ್ದಿರುವಂತಕ್ಕಂಥ ವಿಷಯವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇದೇ ನಗರದ ಏರಿಯಾದಲ್ಲಿ ಅಣ್ಣ ತಮ್ಮ ಮತ್ತು ಒಂದು ಹುಡುಗಿಯ ಪ್ರೇಮದ ಕತೆ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಅಣ್ಣ ತಮ್ಮ ಇಬ್ಬರು ಕೂಡಿ ಒಬ್ಬ ಹುಡುಗಿಯನ್ನೇ ಪ್ರೀತಿ ಮಾಡ್ತಾ ಇರ್ತಾರೆ. ಪ್ರೀತಿ ಮಾಡ್ತಾ ಇರೋದು ಅಣ್ಣನಿಗೆ ಗೊತ್ತಿರಲ್ಲ, ಅಣ್ಣನ ಪ್ರೀತಿ ಮಾಡ್ತಾ ಇರೋದು ತಮ್ಮನಿಗೆ ಗೊತ್ತಿರಲ್ಲ. ಯಾವುದೇ ರೀತಿ ಅಣ್ಣನಿಗೂ ಗೊತ್ತಿರಲ್ಲ, ತಮ್ಮನಿಗೆ ಗೊತ್ತಿರೋದಿಲ್ಲ. ಆದರೆ ಆ ಹೆಣ್ಮಗಳಿಗೂ ಗೊತ್ತು, ಇವರಿಬ್ಬರು ಅವರಿಬ್ಬರು ಅಣ್ಣ ತಮ್ಮರೇ ಅಂತೇಳಿ ಆ ಹುಡುಗಿಗೆಲ್ಲ ಗೊತ್ತು. ಆದರೆ ಆ ಹುಡುಗಿ ಏನು ಮಾಡ್ತಾಳಪ್ಪ ಅಂದರೆ ಇದ್ದಕ್ಕಿದ್ದಂತೆ ಅವರಿಬ್ಬರಲ್ಲೇ ಜಗಳವನ್ನು ಉಂಟು ಮಾಡ್ತಾರೆ. ಅಣ್ಣ ಮತ್ತು ತಮ್ಮ ಇಬ್ಬರಲ್ಲಿ ಜಗಳವನ್ನು ಉಂಟು ಮಾಡ್ತಾರೆ. ಜಗಳವನ್ನು ಉಂಟು ಮಾಡಿ ಇನ್ನು ಜಗಳ ಆಡಿದ ತಕ್ಷಣ ಇದ್ದಂತಹ ತಮ್ಮ ಏನಿದ್ದಾನೆ, ತಮ್ಮ ಆಕೆಯನ್ನು ಕರೆದುಕೊಂಡು ದೂರದ ಒಂದು ಸಮೀಪ ಯಾವುದೋ ಒಂದು ಲಾಡ್ಜ್ನಲ್ಲಿ ಉಳ್ಕೊಳ್ತಾನೆ. ಆಕೆನ ಕರ್ಕೊಂಡು ಹೋಗಿ ಲಾಡ್ಜ್ನಲ್ಲಿ ನೀನು ಇರು, ನಾನು ಹೋಗಿ ತಿನ್ನಕ್ಕೆ ಏನಾದರೂ ತರ್ತೀನಿ ಅಂತ ಹೇಳಿಬಿಟ್ಟು ಅವನು ಹೊರಗಡೆ ಹೋಗ್ತಾನೆ. ಅಣ್ಣ ಇದ್ದಕ್ಕಿದ್ದಂತೆ ಅದೇ ಸ್ಥಳಕ್ಕೆ ಆಗಮಿಸಿದ ತಕ್ಷಣ ಏನು ಮಾಡ್ತಾನಪ್ಪ ಅಂದ್ರೆ ಅವರು ಇದ್ದಂತಕ್ಕಂಥ ರೂಮಿಗೆ ಹೋಗಿ ಅವಳನ್ನು ಕರೆದುಕೊಂಡು ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಅವಳನ್ನು ಮದುವೆ ಮಾಡಿಕೊಂಡು ಅವಳನ್ನು ಕರೆದುಕೊಂಡು ಹೋಗಿಬಿಡ್ತಾನೆ. ಆದರೆ ಅದೇ ಸ್ವಲ್ಪ ಸಮಯದ ನಂತರ ತಮ್ಮ ಅದೇ ಲಾಡ್ಜಿಗೆ ಬರ್ತಾನೆ. ಲಾಡ್ಜಿಗೆ ಬಂದು ರೂಮೆಲ್ಲ ಹುಡುಕಾಡ್ತಾನೆ. ರೂಮ್ನಲ್ಲಿ ಆ ಹೆಣ್ಣು ಮಗಳು ಅಲ್ಲಿ ಇರುವುದಿಲ್ಲ. ಇರದೇ ಇರೋ ಕಾರಣಕ್ಕೆ ಫೋನ್ ಹಚ್ಚಿ ಮತ್ತು ಕೇಳಿದಾಗ ಅವನು ಅವ್ರ ಅಣ್ಣ ಫೋನನ್ನು ಎತ್ತಿ ಏನು ಹೇಳಿದನಪ್ಪ ಅಂದರೆ ಇಲ್ಲ, ನನ್ನ ಜೊತೆ ಇದ್ದಾಳ, ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಹಾಗೆ ಹೀಗೆ ಅಂತ ಒಂದಿಷ್ಟು ಮಾತುಕತೆಗಳಾಗಿ ಚರ್ಚೆಗಳಾಗಿ ಅದನ್ನು ಆ ಪ್ರೀತಿ ಮ್ಯಾಟ್ರನ್ನು ಅಲ್ಲಿಗೆ ಬಿಟ್ಟ ತಕ್ಷಣ ಇದ್ದಿರ್ತಕ್ಕಂಥ ಹುಡುಗ ತಮ್ಮ ಏನಿದ್ದ ಆ ತಮ್ಮ ಏನು ಮಾಡ್ತಾನಪ್ಪ ಅಂದರೆ ತನ್ನ ಹತ್ರ ಇರ್ತಕ್ಕಂಥ ಗಾಡಿಯನ್ನು ತಮ್ಮ ದೋಸ್ತರ ಹತ್ರ ಹೋಗಿ 20,000 ರೂಪಾಯಿಗೆ ಅಡವನ್ನು ಇಟ್ಟು ಇದ್ದಿರ್ತಕ್ಕಂಥ ಗಾಡಿಯನ್ನು ಹೋಗಿ ದೋಸ್ತರ ಹತ್ರ ಅಡ ಇಟ್ಟು ಬ್ರೇಕಪ್ ಪಾರ್ಟಿ ಅಂತ ಇರ್ತಕ್ಕಂಥ ಅಷ್ಟ್ರಿಗೆ ಇದ್ದಿರ್ತಕ್ಕಂಥ ಎಲ್ಲರಿಗೂ ಏನು ಮಾಡ್ತಾನಪ್ಪ ಅಂದರೆ ಪಾರ್ಟಿಯನ್ನು ಕೊಡ್ತಾನೆ. ಪಾರ್ಟಿ ಕೊಟ್ಟಿದ್ದಾಯಿತು, ಅಣ್ಣ ಮದುವೆ ಆಗಿದ್ದಾಯ್ತು. ಇಲ್ಲಿ ಕೊನೆಗೆ ತಿಳಿದಿರೋ ವಿಷಯ ಏನಪ್ಪ ಅಂದರೆ ಅವಳಿಗೆ ಇಬ್ಬರು ಮಕ್ಕಳು. ಏನಂದ್ರೆ ಇಬ್ಬರು ಒಂದು ಗಂಡು ಒಂದು ಹೆಣ್ಣು ಯಾವುದಾದ್ರು ಗೊತ್ತಿಲ್ಲ, ಆದರೆ ಇಬ್ಬರು ಮಕ್ಕಳನ್ನು ಹೊಂದಿರತಕ್ಕಂಥ ಹೆಣ್ಣು ಮಗಳು ಈ ರೀತಿಯಾದಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಇವತ್ತು ಮದುವೆ ಮಾಡಿಕೊಂಡವರ ಗಂಡು ಮಕ್ಕಳ ಜೀವನದ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಮತ್ತು ಇಲ್ಲಿ ಪ್ರೀತಿ ಮಾಡಿದ್ದಾಯಿತು, ಪ್ರೀತಿ ಅನ್ನಬೇಕು, ಪ್ರೇಮ ಅನ್ನಬೇಕು, ಕಾಮ ಅನ್ನಬೇಕು, ಯಾವುದೇ ರೀತಿಯಾದಂಥ ಇದು ಕಂಡು ಬರುತ್ತಿಲ್ಲ. ಪ್ರೀತಿ, ಪ್ರೇಮ, ಕಾಮ ಅಂತ ತಿಳಿತಾ ಇಲ್ಲ. ಅಲ್ಲಿ ತಿಳಿದಿರೋ ವಿಷಯಗಳೇ ಬೇರೆ ಬೇರೆ ಆದಂಥ ರೀತಿಯಲ್ಲಿವೆ. ಆದರೆ ಇದ್ರ ಬಗ್ಗೆ ನಾವು ಜಗತ್ತಿನಲ್ಲಿ ನೋಡಬಾರ್ದಂತ ನೋಡ್ತಾ ಇದ್ದೀವಿ, ಕೇಳಬಾರ್ದನ್ನು ಕೇಳ್ತಾ ಇದ್ದೀವಿ. ಯಾಕೆ ಈ ರೀತಿಯಾಗಿ ಜನ್ರೇಷನ್ನು ಮುಂದಾಗ್ತಾ ಹೋಗ್ತಾ ಇದೆ ಅನ್ನೋದು ಅಷ್ಟೊಂದು ಗೊತ್ತಿಲ್ಲ. ಅಂದರೆ ಇದಕ್ಕೆ ನೀವು ಪ್ರೇಮದ ಕಥೆ ಅಂತಿರೋ, ಕಾಮದ ಕಥೆ ಅಂತಿರೋ, ಯಾವುದರ ಕಥೆ ಅಂತಿರೋ ಅನ್ನೋದ್ರ ಬಗ್ಗೆ
ನೀವು ನಮಗೆ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟನ್ನು ಮಾಡಿ ತಿಳಿಸಬೇಕು. ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್.